ಎಸ್ಐಆರ್ ಕುರಿತು ಕುಮಾರಸ್ವಾಮಿ ಆರೋಪಕ್ಕೆ ಖಾದರ್ ತಿರುಗೇಟು ಕೊಡ್ತಾ ಇದ್ದಾರೆ. ಎಸ್ಐಆರ್ ನಡೆಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಚುನಾವಣಾ ಆಯೋಗದ ಕೆಲಸ. ನಾವು ಕೇವಲ ಜನಜಾಗೃತಿ ಮಾಡ್ತಿದ್ದೇವೆ. ದೂರುಗಳಿದ್ರೆ ಚುನಾವಣಾ ಆಯೋಗಕ್ಕೆ ನೀಡಿ. ಸರ್ಕಾರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ. ಮಡಿಕೇರಿಯಲ್ಲಿ ಸಚಿವ ಯುಟಿ ಖಾದರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು ಎಸ್ಐಆರ್ ಮಾಡಿಸ್ತಾ ಇರೋದು ಕೇಂದ್ರದವರು, ಅದರ ಕಂಪ್ಲೀಟ್ ಆದಂಥ ಜವಾಬ್ದಾರಿ ವಹಿಸ್ಕೊಂಡಿರೋದು ಚುನಾವಣಾ ಆಯೋಗ. ನಮ್ಮದೇನು ಪಾತ್ರ ಇಲ್ಲ ಇದರಲ್ಲಿ ಅಂತ ಯುಟಿ ಖಾದರ್ ಅವರು ಹೇಳ್ತಾ ಇರೋದು. ಏನಾದರೂ ದೂರ ಇದ್ದರೆ ಬೇಕಿದ್ರೆ ಕಂಪ್ಲೇಂಟ್ ಮಾಡೋದಿದ್ರೆ ಮಾಡಲಿ ಅಂತ ಹೇಳಿದ್ದಾರೆ. ನಾವೇನು ಜನಜಾಗೃತಿ ಮೂಡಿಸ್ಬೋದಷ್ಟೇ. ಹೀಗೆ ಬರ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ದಾಖಲೆಗಳನ್ನು ಕೊಡಿ ಅಂತ. ದೂರುಗಳೇನಾದರೂ ಇದ್ದರೆ ಚುನಾವಣಾ ಆಯೋಗಕ್ಕೆ ಕೊಡಲಿ ದೂರು. ಸರ್ಕಾರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಅಂತ ಯುಟಿ ಖಾದರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಎಸ್ಐಆರ್ನ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರಿಗೂ ಮತದಾನದ ಹಕ್ಕೊಂದು ಕಡೆ ಸಿಗಬೇಕಂತ ಹೇಳಿಕೊಂಡು ಅದರಿಂದ ವಂಚಿತರಾಗಬಾರ್ದಂತೇಳಿ ನಾವು ಬರೀ ಜನಜಾಗೃತಿ ಮತ್ತು ಅದಕ್ಕೊಂದು ಸಹಾಯ ಅಸಿಸ್ಟ್ ಮಾಡ್ತೇವೆ ಹೊರತು ಎಸ್ಐಆರ್ನ ಸಂಪೂರ್ಣವಾದ ಜವಾಬ್ದಾರಿ ಚುನಾವಣಾ ಆಯೋಗ ಅಲ್ಲದೆ ನಮ್ಮ ಸರ್ಕಾರ ಅಲ್ಲ. ಯಾರಿಗ ಅದರ ಬಗ್ಗೆ ಸಲಹೆ ಕೊಡಲಿಕ್ಕಿದ್ರೆ ಅವರೆಲ್ಲರೂ ಕೂಡ ಚುನಾವಣಾ ಕಚೇರಿಗೆ ಹೋಗಿ, ಅದು ಬೆಂಗಳೂರಲ್ಲಿ ಚುನಾವಣಾ ಕಚೇರಿ ಇದೆ, ಡೆಲ್ಲಿಯಲ್ಲಿ ಕಚೇರಿ ಇದೆ, ಆ ಚುನಾವಣಾ ಕಚೇರಿಗೆ ಹೋಗಿ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲ ಸಲಹೆ ಅಲ್ಲಿ ಕೊಡಲಿ. ನಮ್ದೇನು ಅಭ್ಯಂತರ ಇಲ್ಲ. ಚುನಾವಣಾ ಆಯೋಗ ಯಾವ ರೂಲ್ಸನ್ನು ನಿಯಮಗಳು ಮಾಡ್ತದ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಮಾತ್ರ ನಾವು ಸರ್ಕಾರವಾಗಿ ಯಾರು ಇವತ್ತು ಅನಕ್ಷತ ಶಿಕ್ಷಕರು ಇದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವ್ರು ಬೆಳಿಗ್ಗೆ ದುಡಿಲಿಕ್ಕೆ ಹೋಗಿ ಸಂಜೆ ಬರುವವರು, ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವ್ರಿಗೆಲ್ಲರೂ ಕೂಡ ಮಾಹಿತಿ